ನಮಸ್ಕಾರ, ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ನಾನು ಬಾಲರಾಜ್. ಮೊದಲಿಗೆ ಹೆಡ್ಲೈನ್ಸ್. ಮಾಹಿತಿ ನೀಡದೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ಕಾಂಪೌಂಡ್ ಧ್ವಂಸ ಹಿನ್ನೆಲೆ. ತುಂಬೆ ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಂದ ತುಂಬೆ ಪಂಪ್ ಹೌಸ್ಗೆ ಮುತ್ತಿಗೆ. ಎಸ್ಐ ಪ್ರಮೋದ್ ಕುಮಾರ್ ಪರ ಠಾಣೆಯಲ್ಲಿ ಪ್ರತಿಭಟನೆ ಹಿನ್ನೆಲೆ. ಮಂಗಳೂರು ಗ್ರಾಮಾಂತರ ಠಾಣಾ ಪೊಲೀಸರ ವಿರುದ್ಧ ಸರ್ಕಾರದ ಶಿಸ್ತು ಕ್ರಮ. ಸರ್ಕಾರದ ಕ್ರಮಕ್ಕೆ ಪ್ರಜ್ಞಾವಂತ ನಾಗರಿಕರ ಖಂಡನೆ. ಕನಚ್ಚೂರು ಆಸ್ಪತ್ರೆಯಿಂದ ಕನಚ್ಚೂರು ಶಿಶು ಭವಿಷ್ಯ ನಿಧಿ ಯೋಜನೆ. ಮಾರ್ಚ್ 9ರಂದು ಸಚಿವ ಯುಟಿ ಖಾದರ್ರಿಂದ ಯೋಜನೆಗೆ ಚಾಲನೆ. ಮಕ್ಕಳ ವಿಭಾಗ ಮುಖ್ಯಸ್ಥ ಡಾಕ್ಟರ್ ರೋಹನ್ ಮೋನಿಸ್ ಹೇಳಿಕೆ. ತುಂಬೆ ಗ್ರಾಮ ಪಂಚಾಯತ್ಗೆ ಯಾವುದೇ ನೋಟಿಸ್ ನೀಡದೆ ಗ್ರಾಮಸ್ಥರ ಮನೆ ಕಾಂಪೌಂಡ್ಗಳನ್ನು ತೆರವುಗೊಳಿಸಿದ್ದನ್ನು ಖಂಡಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ತುಂಬೆ ಪಂಪ್ ಹೌಸ್ಗೆ ಮುತ್ತಿಗೆ ಹಾಕಿದರು. ತುಂಬೆ ಗ್ರಾಮ ಪಂಚಾಯತ್ಗೆ ಯಾವುದೇ ನೋಟಿಸ್ ನೀಡದೆ ತುಂಬೆ ಗ್ರಾಮದ ನಿವಾಸಿಗಳ ಮನೆಯ ಕಾಂಪೌಂಡ್ ಅನ್ನ ಏಕಾಏಕಿ ಒಡೆದು ಹಾಕಿರುವ ಕ್ರಮದ ವಿರುದ್ಧ ಮನಪಾ ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸಿ ಗ್ರಾಮಸ್ಥರು ತುಂಬೆ ಪಂಪ್ ಹೌಸ್ಗೆ ಮುತ್ತಿಗೆ ಹಾಕಿದ್ರು. ಯಾವುದೇ ಕಾರ್ಯಾಚರಣೆ ನಡೆಸುವ ಮುನ್ನ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಮಾಹಿತಿ ನೀಡಬೇಕು. ಇದ್ಯಾವುದನ್ನು ಪಾಲಿಸದೆ ತೆರವು ಕಾರ್ಯಾಚರಣೆ ನಡೆಸಿರುವ ಅಧಿಕಾರಿಗಳ ಕ್ರಮವನ್ನ ವಿರೋಧಿಸಿ ಹಾಗೂ ಅನ್ಯಾಯಕ್ಕೊಳಗಾದವರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ತುಂಬೆ ಪಂಪ್ ಹೌಸ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಶನಿವಾರ ಜೆಸಿಬಿ ಯಂತ್ರದೊಂದಿಗೆ ಆಗಮಿಸಿದ್ದ ಮನಪಾ ಇಂಜಿನಿಯರ್ ನೇತೃತ್ವದ ಅಧಿಕಾರಿಗಳ ತಂಡ ಕೆಳಗಿನ ತುಂಬೆಯ 3 ಮನೆಗಳ ಕಾಂಪೌಂಡ್ಗಳನ್ನು ಒಡೆದು ಹಾಕಿತ್ತು. ಈ 3 ಮನೆಗಳಲ್ಲಿ 2 ಮನೆಗಳಿಗೆ ಮಾತ್ರ ಕಾಂಪೌಂಡ್ ತೆರವುಗೊಳಿಸುವಂತೆ 4-5 ತಿಂಗಳ ಹಿಂದೆ ನೋಟಿಸ್ ನೀಡಲಾಗಿತ್ತು. ಉಳಿದಂತೆ ಬಂಟ್ವಾಳ ತಾಲೂಕಿನ ಯಾವುದೇ ಮನೆಗಳಿಗೂ ನೋಟಿಸ್ ನೀಡಿರಲಿಲ್ಲ. ಕೆಳಗಿನ ತುಂಬೆಯ ನಾರಾಯಣ ಬಂಗೇರ ಎಂಬವರಿಗೆ ನೋಟಿಸ್ ನೀಡದೆ ಅವರ ಮನೆಯ ಕಾಂಪೌಂಡ್ ಅನ್ನು ಒಡೆದು ಹಾಕಲಾಗಿದೆ. ನಾವೇ ತೆರವುಗೊಳಿಸುತ್ತೇವೆ ಎಂದು ಕೇಳಿಕೊಂಡರೂ ಅಧಿಕಾರಿಗಳು ಕಾಂಪೌಂಡ್ ಅನ್ನು ಏಕಾಏಕಿ ಒಡೆದು ಹಾಕಿದ್ದಾರೆ. ಈ ಕ್ರಮವನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಖಂಡಿಸಿದೆ. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಪದ್ಮನಾಭ ಕೊಟ್ಟಾರಿ, ಮೊಹಮ್ಮದ್ ವಳವೂರು, ರಾಮದಾಸ್ ಬಂಟ್ವಾಳ, ಪ್ರವೀಣ್ ಬಿ ಮತ್ತಿತರರು ಉಪಸ್ಥಿತರಿದ್ದರು. ತೆರಿಗೆ ವಂಚಕರು ಐಕಾತನಿಗೆ ಧಿಕ್ಕಾರ ಸೇರಿದ ಅಲ್ಪ ಗಲಾಟೆ ಮಲ್ಪಂದಿನ ಸಂದರ್ಭ ಪೂರ ಬಿಡ್ತು ಬಲ್ತದೇರಿ ಇನಿ ಜಿಲ್ಲಾಡಳಿತ ಭಾರಿ ನಿಷ್ಕ್ರಿಯ ಆಯ್ನೇನು ನಮ್ಮ ತೂಂದಿಲ್ಲ ಬಂದಿಲ್ಲ. ಜಿಲ್ಲಾಡಳಿತದ ಒಬ್ಬೇ ರೀತಿಯ ಆಡಳಿತ ಯಂತ್ರ ಮೂಲ ನಿಷ್ಕ್ರಿಯ ಆತನೇ ನಮ್ಮ ತೂಂದಿಲ್ಲ. ಇನಿ பொய்யದ ವ್ಯವಸ್ಥೆ ಹಿಡಿದುಕೊಂಡೇ ಮಾತಾಡಲು ಗೊತ್ತಾಗ್ಬಿಡು. ಇನಿ ರಾಜಾರೋಷವಾದ பொய்ಯದ ಸಮಸ್ಯೆ ಹಿಡಿದವರ பொய்ಯದ ಅನ್ನೇನು ಉಂಟಾದ ಇನಿ ಕಂಡದು. ಇನಿ ಉಸ್ತುವಾರಿ ಸಚಿವರನ್ನ ಒಟ್ಟಿಗೆ ತಿರಂಚಿನ ಜನಕ್ಕೂ ಇನಿ ಕಂಡದು ರಾತ್ರೋರಾತ್ರಿ பொய்ಯನ್ನು ಸಾಗಿಸಾದ ಕೇರಳ ಕೊರಪನೆ ನವತ್ತು ಒಂದಿಲ್ಲ. ಈ ಡಿಸಿಲು ಕಣ್ಣು ಮುಚ್ಚಿದ್ದು ಕುಳಿದು ಇನಿ ನೀರಿನ ವ್ಯವಸ್ಥೆ ಇನಿ ತುಂಬೆ ಪಂಚಾಯತ್ ಬಂಡೇರು ಪ್ರವೀಣೇರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನೀರಿನ ವ್ಯವಸ್ಥೆ ಏತ ವ್ಯವಸ್ಥೆ ಆತನೆ ಇನಿ ನೀರು ನಮ್ಮ ಕೊರೊಂದಿಲ್ಲ. ನೇತ್ರಾವತಿದ ನೀರು ಇಡೀ ಜಿಲ್ಲೆಗೆ ನಮ್ಮ ಕೊರೊಂದಿಲ್ಲ. ಹಣ ನೇತ್ರಾವತಿದ ಪರಿಟುಪ್ಪನಾಗ್ಲಿ ನೇತ್ರಾವತಿದ ದಡಟುಪ್ಪನ. ಮಂಗಳೂರು ಗ್ರಾಮಾಂತರ ಠಾಣಾ ಪೊಲೀಸರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾದ ಸರ್ಕಾರದ ಕ್ರಮವನ್ನು ಖಂಡಿಸಿ ನಗರ ಪೊಲೀಸ್ ಆಯುಕ್ತ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಮಂಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾದ ಸರ್ಕಾರದ ಕ್ರಮವನ್ನು ಖಂಡಿಸಿ ನಗರದ ಪೊಲೀಸ್ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಮಂಗಳೂರು ಗ್ರಾಮಾಂತರ ಠಾಣೆಯಲ್ಲಿ ನಿರೀಕ್ಷಕರಾಗಿದ್ದ ಪ್ರಮೋದ್ ಕುಮಾರ್ ನ್ಯಾಯಾಲಯದ ಆದೇಶದಂತೆ ಆರೋಪಿಯೊಬ್ಬನನ್ನು ಬಂಧಿಸಿದ್ದಕ್ಕಾಗಿ ಅವರ ಮೇಲೆ ರಾಜಕೀಯ ಒತ್ತಡಗಳು ಬಂದಿದ್ದವು. ಆದರೆ ಅದ್ಯಾವುದನ್ನು ಲೆಕ್ಕಿಸದೆ ಅವರು ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಪರಿಣಾಮ ರಾಜಕೀಯ ಪ್ರಭಾವಕ್ಕೊಳಗಾಗಿ ಅವರನ್ನ ಮೌಖಿಕ ಆದೇಶದ ಮೇಲೆಗೆ ರಜೆಯ ಮೇಲೆ ಕಳುಹಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಈ ವೇಳೆ ಠಾಣೆಯ ಸಿಬ್ಬಂದಿ ನಿರೀಕ್ಷಕರ ಪರವಾಗಿ ಬೆಂಬಲಕ್ಕೆ ನಿಂತರು. ಇದೇ ಕಾರಣವನ್ನ ಮುಂದಿಟ್ಟುಕೊಂಡು ಇಲಾಖೆಯು ಈ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಗೃಹ ಇಲಾಖೆಗೆ ವರದಿ ಕಳುಹಿಸಿಕೊಟ್ಟಿದೆ. ಇದನ್ನು ತಿಳಿದ ಮಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಇಲಾಖೆಯ ಈ ವರ್ತನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ವರದಿಯನ್ನ ಹಿಂಪಡೆದುಕೊಳ್ಳುವಂತೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಮುಂದಾಳು ಫ್ರಾಂಕ್ಲಿನ್ ಮೊಂತೆರೋ, ಪೊಲೀಸರ ಮೇಲೆ ಕೈಗೊಳ್ಳಲು ನಿರ್ಧರಿಸಿರುವ ಶಿಸ್ತು ಕ್ರಮವನ್ನ ಕೂಡಲೇ ಕೈಬಿಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಂದೀಪ್ ಪೂಜಾರಿ ಬೋಂದೇಲ್, ರಾಮ ಅಮೀನ್ ಪಚ್ಚನಾಡಿ, ಅಜಿತ್ ಶೆಟ್ಟಿ ಕಾವೂರು, ಹೆರಾಲ್ಡ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು.
ಇತರ ಬಂಧುಗಳು, ಇವತ್ತು ವಿಶ್ವದಾದ್ಯಂತ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಎಷ್ಟೇ ಹೇಳಿದರೂ ಕೂಡ ಒಂದು ಮಾತಂತೂ ಸತ್ಯ, ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಮತ್ತು ಮುಂದಕ್ಕೆ ಬರಬೇಕಾದ್ರೆ ಎಷ್ಟು ಹೋರಾಟಗಳು ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾವು ಖಂಡಿತವಾಗಿ ಗಮನಿಸಬೇಕಾಗಿದೆ. ನಾವು ಸಾಮಾಜಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಅವರು ಯಾವಾಗಲೂ ಮುಂದೆ ಹೋಗಬೇಕಾಗಿದೆ, ಇತಿಹಾಸವನ್ನು ತಿಳ್ಕೋಬೇಕು ಅಂತ ಹಿರಿಯರು ಮಾತು. ಯನಪೋಯ ವಿಶ್ವವಿದ್ಯಾಲಯ ಆಶ್ರಯದಲ್ಲಿ ನಡೆಯುತ್ತಿದ್ದ ಕ್ಯಾನ್ಸರ್ ಅರಿವು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇತ್ತೀಚೆಗೆ ನಡೆಯಿತು. ದೇರಳಕಟ್ಟೆಯ ಯನಪೋಯ ವಿಶ್ವವಿದ್ಯಾಲಯದ ಎಂಡ್ಯೂರೆನ್ಸ್ ಝೋನ್ನಲ್ಲಿ ಯನಪೋಯ ವಿಶ್ವವಿದ್ಯಾನಿಲಯ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಆಶ್ರಯದಲ್ಲಿ ನಡೆದ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮವನ್ನು ಯುನಿಟಿ ಆಸ್ಪತ್ರೆಯ ನಿರ್ದೇಶಕ ಹಾಗೂ ಇಸ್ಲಾಮಿಕ್ ಅಕಾಡೆಮಿ ಆಫ್ ಎಜುಕೇಷನ್ ಟ್ರಸ್ಟ್ ಇದರ ಡಾಕ್ಟರ್ CP ಹಬೀಬ್ ರೆಹಮಾನ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ವರುಣ್ ಸ್ವಾಗತಿಸಿದರು. Special guests and NSS volunteers for the concluding session of the Cancer Awareness Outreach Program today. On behalf of Yanapoya University, I warmly and respectfully welcome Dr. CP Habib Rahman, Director, Unity Hospital and Trustee, Islamic Academy of Education to this event, who has taken time from his busy schedule to grace the occasion. ಈ ವೇಳೆ ಮಾತನಾಡಿದ ಹಬೀಬ್ ರೆಹಮಾನ್, ಕ್ಯಾನ್ಸರ್ನಂತಹ ರೋಗಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಶಿಕ್ಷಣ ಸಂಸ್ಥೆಗಳು ಮುಂದೆ ಬರಬೇಕಾಗಿದೆ ಎಂದರು. Medical college, much before than all these medical college was born, there is the Kasturi Medical College. When I entered the college, the first address given by the late Dr. K. Pai is no more. The pioneer in this medical private education in the whole of India used to say, what you have come here is to learn medicine, but what is more important is not to treat, but to diagnose the disease. ದೇರಳಕಟ್ಟೆ ಕೆ ಹೆಗಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಯನಪೋಯ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ವಿಜಯ್ ಕುಮಾರ್ ಈ ಸಂದರ್ಭ ಮಾತನಾಡಿದರು. promotes cancer in the body. We know that important factors, risk factors are smoking, unbalanced diet, atmospheric pollution, apart from other things like genetic, other factors like obesity and other factors may be there. ಯನಪೋಯ ನಿರ್ದೇಶಕ ವೈ ಮೊಯ್ದೀನ್ ಖುರ್ಷೀದ್, ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ BT ನಂದೀಶ್, ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಸೂತಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜ್ಗೋಪಾಲ್ ಕೆ ಉಪಸ್ಥಿತರಿದ್ದರು. ಡಾಕ್ಟರ್ ಪದ್ಮಿನಿ ವಂದಿಸಿದರು. ಡಾಕ್ಟರ್ ಪ್ರಭಾಕರ್ ಅಡಿಗ ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ಪ್ರಭಾಕರ್ ಅಡಕ ಕಾರ್ಯಕ್ರಮ ನಿರ್ವಹಿಸಿದರು. ಅಂಗಾಂಗ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಯುವಕ ವಿನೀತ್ನ ಕುಟುಂಬಕ್ಕೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸದಸ್ಯರು ದಿನಸಿ ಸಾಮಗ್ರಿ ಹಾಗೂ ಧನ ಸಹಾಯ ನೀಡಿ ಸಾಂತ್ವನ ಹೇಳಿದರು. ಇತ್ತೀಚೆಗೆ ವಿದ್ಯುತ್ ಶಾಕ್ಗೊಳಪಟ್ಟು ಕಟ್ಟಡದಿಂದ ಬಿದ್ದು ಮಿದುಳು ನಿಸ್ತೇಜವಾದ ಮಂಜೇಶ್ವರ ಬಟ್ಟೆಪದವು ನಿವಾಸಿ ವಿನೀತ್ ತನ್ನ ಅಂಗಾಂಗಗಳನ್ನು ದಾನ ಮಾಡಿ ಇಬ್ಬರು ಬದುಕನ್ನು ಕಳೆದುಕೊಂಡಿದ್ದ ಅಸಹಾಯಕರ ಬದುಕಿಗೆ ಬೆಳಕಾಗಿ ತಾನು ಕರ್ಪೂರದಂತೆ ಕರಗಿ ಹೋದ ಹೃದಯ ವಿದ್ರಾವಕ ಕಥೆಯನ್ನು ಈ ಹಿಂದೆ ಪ್ರಸಾರಿಸಿದ್ದೆವು. ಈ ವರದಿಗೆ ಸ್ಪಂದಿಸಿದ ಮಂಗಳೂರಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸದಸ್ಯರು ವಿನೀತ್ ಮನೆಗೆ ತೆರಳಿ ಹಾಸಿಗೆ ಹಿಡಿದಿರುವ ತಂದೆ ತಾಯಂದಿರು, ದುಃಖದ ಮಡುವಿನಲ್ಲಿ ಮುಳುಗಿರುವ ಸಹೋದರಿಯರು, ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ತಿಂಗಳಿಗೆ ಬೇಕಾದಷ್ಟು ರೇಷನ್ ಹಾಗೂ ಧನ ಸಹಾಯವನ್ನು ನೀಡಿ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ.
ಈ ಸಂದರ್ಭ ಟ್ರಸ್ಟಿನ ಪದಾಧಿಕಾರಿಗಳಲ್ಲಿ ಓರ್ವರಾದ ಸಮಾಜ ಸೇವಕ ರಾಜಿಕ್ ಉಳ್ಳಾಲ್ ಇಂತಹ ಕುಟುಂಬಗಳಿಗೆ ಸಹಾಯ ಮಾಡುವುದು ನಿಜವಾಗಿಯೂ ದೇವರ ಸೇವೆ ಎಂದರು. ಲಾಸ್ಟ್ ಟೈಮ್ ಒಂದು ಮರಣ ಆಯಿತು ಆ ನಂತೂರಿನಲ್ಲಿ, ಒಂದು ಎಲೆಕ್ಟ್ರಿಕಲ್ ವಿದ್ಯುತ್ ಇದರಲ್ಲಿ. ಆ ಟೈಮಲ್ಲಿ ವಿನೀತ್ ಎಂಬವರ ಮನೆಯವರು ಅದನ್ನು ಆ ಅಂಗಾಂಗವನ್ನು ಕೊಡುವಂಥ ಒಂದು ಆ ಮನಸ್ಸು ಅವರಿಗೆ ದೇವರು ಕೊಟ್ಟರು. ಅದರಿಂದ ಬೇರೆ 2 ಜೀವ ಅದಕ್ಕೆ ಉಳಿಯಿತು. ಅದಕ್ಕೆ ಕಾರಣ ಭಾರಿ ಒಂದು ದುಃಖದ ವಿಷಯ. ಆದರೆ ಒಂದು ಸೈಡಲ್ಲಿ ನಾವು ನೋಡುವಾಗ ಅದು ಒಂದು ಡಿಫ್ರೆಂಟ್ ಒಂದು ಇದು, ಯಾರೂ ಆ ಟೈಮಲ್ಲಿ ಇದು ಇಂಥ ಒಂದು ಮಾಡಲಿಕ್ಕೆ ರೆಡಿ ಇರುವುದಿಲ್ಲ. ಈ ಮನೆಯವರು, ಇವರ ತಂದೆ ತಾಯಿಗಳು ಮತ್ತು ಇವರ ಫ್ಯಾಮಿಲಿ ಅದಕ್ಕೆ ಅಕ್ಸೆಪ್ಟ್ ಮಾಡಿದ್ದಾರೆ. ತುಂಬ ಒಂದು ಅಪ್ರಿಸಿಯೇಟ್ ಮಾಡುವಂಥ ಒಂದು ವಿಷಯ. ದೇವರು ಒಳ್ಳೆಯದು ಮಾಡಲಿ. ಈ ಬಡ ಕುಟುಂಬಕ್ಕೆ ನಿಮ್ಮ ಸಹಾಯ ಸಹಕಾರವು ಇರಲಿ ಎಂಬ ಹಾರೈಕೆ ನಮ್ಮದು. ಚತುಷ್ಪಥ ಹಿನ್ನೆಲೆಯಲ್ಲಿ ಮಂಗಳೂರು ಕಾರ್ಕಳ ಹೆದ್ದಾರಿಯಿಂದ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಭೂಮಾಲಕರು ಆಗ್ರಹಿಸಿದ್ದಾರೆ. ಚತುಷ್ಪಥಗೊಳ್ಳಲಿರುವ ಮಂಗಳೂರು ಮೂಡಬಿದರೆ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಭೂಮಿ ಕಳೆದುಕೊಳ್ಳುವ ಭೂಮಾಲೀಕರ ಬೇಡಿಕೆಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಕ್ಷಮ ಪ್ರಾಧಿಕಾರಿಗಳು ಸ್ಪಂದಿಸದೇ ಇದ್ದಲ್ಲಿ ರಸ್ತೆ ರೋಕೋ ಚಳವಳಿ ನಡೆಸಲಾಗುವುದು ಎಂದು ಭೂಮಾಲೀಕರ ಸಂಘದ ಸಂಚಾಲಕ ಪ್ರಕಾಶ್ ಚಂದ್ರ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸ್ತೆ ನಿರ್ಮಾಣಕ್ಕಾಗಿ ನಡೆಯುವ ಭೂ ಸ್ವಾಧೀನದಿಂದಾಗಿ ತೊಂದರೆಗೊಳಗಾಗುವ ಭೂಮಾಲೀಕರೆಲ್ಲರೂ ಸಭೆ ಸೇರಿ ಹಲವು ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ಈ ಎಲ್ಲ ಮನವಿಗಳನ್ನು ಸಕ್ಷಮ ಪ್ರಾಧಿಕಾರದ ಮುಂದಿಡಲಾಗುವುದು. ಸೂಕ್ತವಾಗಿ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆ ರೋಕೋ ಚಳವಳಿ ನಡೆಸಲಾಗುವುದು ಎಂದರು. ಬದಲಾಯಿಸುವ ಒಂದು ಆಶ್ವಾಸನೆಯನ್ನು ಕಡೆಗಣಿಸಿ ಈಗ ಕಾಂಪಿಟೆಂಟ್ ಅಥಾರಿಟಿ ಅವರು ನ್ಯಾಷನಲ್ ಹೈವೇ ಆಕ್ಟ್ನ ಕಲಂ 3 ಅಂತೆ ಕರಡು ಅಧಿಸೂಚನೆಯನ್ನು ತಯಾರಿಸಿ ಈಗಾಗಲೇ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಅನುಮತಿಗೆ ಕಳಿಸಿದ್ದಾರೆ. ಇದರಿಂದಾಗಿ ಸುಮಾರು ಈ ಪ್ರದೇಶದ ಅಂದರೆ ಕೈಕಂಬ, ಕುಲಶೇಖರ್ ಕೈಕಂಬದಿಂದ ಗುರುಪುರ ಕೈಕಂಬದವರೆಗೆ ಸುಮಾರು 250 ಮನೆಗಳು ಇವತ್ತು ಹೋಗ್ತಾ ಇದೆ. ಇದನ್ನು ಸರಿಪಡಿಸಬೇಕೆಂದು ನಾವು ಅವರ ಹತ್ರ ವಿನಂತಿಸಿದ್ದೇವೆ. ಅದು ಅಲ್ಲದೆ 2014ರಿಂದ ಸತತವಾಗಿ ನಾವು ಈ ಕುರಿತು ರೆಪ್ರೆಸೆಂಟೇಷನ್ ಮನವಿಗಳನ್ನು ಸಲ್ಲಿಸಿದ್ದೇವೆ. ಎಲ್ಲರಿಗೂ, MP ಗಳಿಗೆ, ಶಾಸಕರಿಗೆ, ಪ್ರಾಜೆಕ್ಟ್ ಡೈರೆಕ್ಟರ್ಗೆ, ಚೀಫ್ ಇಂಜಿನಿಯರ್ಗೆ ಎಲ್ಲ ಕಳಿಸ್ತೇವೆ. ನಮ್ಮ ಯಾವುದೇ ಒಂದು ಕೋರಿಕೆಯನ್ನು ಅವರು ಈಡೇರಿಸಿದ ಬಾತು ಇವತ್ತು ನೋಟಿಫಿಕೇಶನ್ ತಯಾರು ಮಾಡುವ ಹಂತದಲ್ಲಿ ಇರುವಾಗ ನಾವೆಲ್ಲ ಪ್ರತಿಭಟಿಸಲಿಕ್ಕೆ ನಾವೀಗ ಸಿದ್ಧರಾಗಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಮರಿಯಮ್ಮ ಥಾಮಸ್, ಡಾಕ್ಟರ್ ಪ್ರಸನ್ನಕುಮಾರ್ ಶೆಟ್ಟಿ, ಮನೋಹರ್ ಉಪಸ್ಥಿತರಿದ್ದರು. NMC ವಾರ್ತೆಯಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ಕನಚೂರು ಆಸ್ಪತ್ರೆಯಲ್ಲಿ ಆರಂಭಿಸಲಾದ ಕನಚೂರು ಶಿಶು ಭವಿಷ್ಯ ನಿಧಿ ಯೋಜನೆಗೆ ಮಾರ್ಚ್ 9ರಂದು ಆರೋಗ್ಯ ಸಚಿವ UT ಖಾದರ್ ಚಾಲನೆ ನೀಡಲಿದ್ದಾರೆ. ಮಂಗಳೂರಿನ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಆಸ್ಪತ್ರೆಯಲ್ಲಿ ಜನಿಸುವ ಪ್ರತಿ ಮಕ್ಕಳಿಗೆ ಕಣಚೂರು ಶಿಶು ಭವಿಷ್ಯ ನಿಧಿ ಎನ್ನುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಆರಂಭಿಸಲಾಗಿದೆ ಎಂದು ಆಸ್ಪತ್ರೆಯ ಮಕ್ಕಳ ವಿಭಾಗ ಮುಖ್ಯಸ್ಥ ಡಾಕ್ಟರ್ ರೋಹನ್ ಮೊನಿಸ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಕಣಚೂರು ಶಿಶು ಭವಿಷ್ಯ ನಿಧಿ ಯೋಜನೆಯಡಿ ಕಣಚೂರು ಆಸ್ಪತ್ರೆಯಲ್ಲಿ ಜನಿಸುವ ಪ್ರತಿ ಮಗುವಿನ ಹೆಸರಿನಲ್ಲಿ 1,000 ರೂಪಾಯಿಗಳನ್ನು 15 ವರ್ಷಗಳ ಅವಧಿಗೆ ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗುವುದು. ಈ ಯೋಜನೆಗೆ ಮಾರ್ಚ್ 9ರಂದು ಆರೋಗ್ಯ ಸಚಿವ UT ಖಾದರ್ ಕಣಚೂರು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ ಎಂದರು. And this bond is renewable after a period of 15 years for the child. So this is the new scheme that we've launched. And this scheme is here to stay. Now, the way forward is for this particular month, for the month of March till the 31st, we have another special offer for all the pregnant mothers. Their doctor consultation is free, their examination is free, their even the requirement for blood investigations is free. CT scans, ultrasounds or X-rays in case need is all free, is all taken care of. And if the mother requires a normal delivery or in case of an emergency, a lower section cesarean section, that's also free. So this is
an option which has been displayed to all the pregnant mothers in and around our district, and this opportunity is available till the end of March, till 31st of March. ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ವಿಭಾಗದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ಡಾಕ್ಟರ್ ಪ್ರಸಾದ್ ನಾಯ್ಕ್, ಡಾಕ್ಟರ್ ಯೋಗೇಶ್ ಬಂಗೇರ ಉಪಸ್ಥಿತರಿದ್ದರು. ರಂಗೋಲು ಕನ್ನಡ ಚಲನಚಿತ್ರವು ಮಾರ್ಚ್ 11ರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ. ಬೆಂಗಳೂರಿನ ಸುನೀತಾ ಕ್ರಿಯೇಷನ್ಸ್ ಲಾಂಛನದಡಿಯಲ್ಲಿ ನಿರ್ಮಾಣಗೊಂಡ ರಂಗೋಲು ಕನ್ನಡ ಚಲನಚಿತ್ರವು ಮಾರ್ಚ್ 11ರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರನಟ ನಾದಾ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಂಗದ ಮೇಲೆ ತನ್ನ ಪಾತ್ರಕ್ಕೆ ನ್ಯಾಯ ಒದಗಿಸಿ ಪ್ರಶಂಸೆ ಪಡೆಯುವ ರಂಗ ಕಲಾವಿದನೋರ್ವನ ನೈಜ ಚಿತ್ರಣವನ್ನ ಬಿಂಬಿಸುವ ಪ್ರಯತ್ನವನ್ನ ಚಿತ್ರದಲ್ಲಿ ಮಾಡಲಾಗಿದೆ. ಸಂಪೂರ್ಣ ಚಿತ್ರವನ್ನ ಕರಾವಳಿ ಭಾಗದಲ್ಲಿ ಚಿತ್ರೀಕರಿಸಲಾಗಿದ್ದು, ಪ್ರಮುಖ ರಂಗಭೂಮಿ ಕಲಾವಿದರು ಹಾಗೂ ತಂತ್ರಜ್ಞರು ಚಿತ್ರದಲ್ಲಿ ನಟಿಸಿದ್ದಾರೆ ಎಂದರು. ಒಳ್ಳೆಯ ಕನ್ನಡ ಸಿನಿಮಾ ಇದನ್ನ ಕಲಾತ್ಮಕ ಚಿತ್ರ ಅಂತ ಕರೆಯುವಂತ ಉದ್ದೇಶ ಇಲ್ಲ, ಅಗತ್ಯವೂ ಕೂಡ ಇಲ್ಲ. ಇದು ಕೇರಳದಲ್ಲಿ ಬರುವಂತಹ ಒಂದು ಕಲೆ ಮತ್ತು ವೃತ್ತಿಪರ ಸಿನಿಮಾದ ಒಂದು ಬ್ಲೆಂಡ್ ಏನಿದೆಯಲ್ಲ, ಆ ತರದ ಒಂದು ಯೋಚನೆಯನ್ನ ಇಟ್ಟುಕೊಂಡು ಎರಡನ್ನ ಕೂಡ ಸೇರಿಸಿಕೊಂಡು ಸ್ವಲ್ಪ ಹಾಡು ಸ್ವಲ್ಪ ಇತ್ಯಾದಿಗಳೆಲ್ಲ ಇದೆ, ಸ್ವಲ್ಪ ಶೃಂಗಾರಗಳೆಲ್ಲ ಇವೆ, ಎಲ್ಲವನ್ನ ಮಿಳಿತಗೊಳಿಸಿ ಮಿಶ್ರಣ ಮಾಡಿಕೊಂಡು ಒಂದು ಕಲಾತ್ಮಕದಿಂದ ಮೇಲೆ ನಿಲ್ಲುವಂತಹ ತೀರ ವೃತ್ತಿಪರವೂ ಅಲ್ಲದ ರೀತಿಯ ಒಂದು ಬ್ಲೆಂಡ್ ಸಿನಿಮಾವನ್ನ ನಿರ್ಮಾಣ ಮಾಡುವುದಕ್ಕೆ ಜಯರಾಜಿಗೆ ಸಾಧ್ಯ ಆಗಿದೆ. ಅದು ಈ ಚಿತ್ರದ ಒಂದು ವಿಶೇಷತೆ ಕೂಡ ಹೌದು. ಬಹಳ ಮುಖ್ಯವಾಗಿ ದಿನೇಶ್ ದತ್ತ ಅವರು ಮಾಡಿರುವಂತಹ ಪಾತ್ರ ಹಾಗೂ ಚೇತನ್ ಮಾಡಿರ್ತಕ್ಕಂತಹ ಪಾತ್ರ, ಇದೆರಡು ಪಾತ್ರ ಒಂದು ಅದ್ಭುತ ನೆಲೆಯಲ್ಲಿ ಮೂಡಿ ಬಂದಿದೆ ಅಂತ ನಮ್ಗೆ ಅನಿಸ್ತದೆ. ಹಾಗೂ ಪದ್ಮಜಾರಾವ್ ಎನ್ನುವಂತಹ ಬೆಂಗಳೂರಿನ ನಟಿ, ಆಕೆ ಕೂಡ ಬಹಳ ಸುಂದರವಾದಂತಹ ಅಭಿನಯವನ್ನು ನೀಡಿದ್ದಾರೆ. ಹೀಗೆ ಈ ಮುಖ್ಯ 3 ಪಾತ್ರಗಳು ಇಡೀ ಸಿನಿಮಾವನ್ನ ಎತ್ತಿ ಕಟ್ಟುತ್ತದೆ ಮತ್ತು ಎದ್ದು ನಿಲ್ಲುವಂತೆ ಮಾಡುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಈ ಸಿನಿಮಾಕ್ಕೆ ಒಟ್ಟಾರೆ ಇದೊಂದು ಟೀಮ್ ವರ್ಕ್. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಸಹ ನಿರ್ದೇಶಕ ಜಗನ್ ಪವಾರ್, ನಟರಾದ ದಿನೇಶ್ ಅತ್ತಾವರ್, ಚೇತನ್ ರೈಮಾಣಿ, ಮಾಸ್ಟರ್ ಮಯೂರ್ ಉಪಸ್ಥಿತರಿದ್ದರು. ಮಂಗಳೂರಿನ ಮಹಾಲಸಾ ಚಿತ್ರಕಲಾ ಶಾಲೆಯ ವತಿಯಿಂದ ಸ್ಪೆಕ್ಟ್ರಮ್ ವಾರ್ಷಿಕ ಚಿತ್ರಕಲಾ ಪ್ರದರ್ಶನ ಮಾರ್ಚ್ 9ರಂದು ನಡೆಯಲಿದೆ. ಮಂಗಳೂರಿನ ಮಹಾಲಸಾ ಚಿತ್ರಕಲಾ ಶಾಲೆಯ ವತಿಯಿಂದ ಸ್ಪೆಕ್ಟ್ರಮ್ ವಾರ್ಷಿಕ ಚಿತ್ರಕಲಾ ಪ್ರದರ್ಶನ ಮಾರ್ಚ್ 9ರಂದು ನಡೆಯಲಿದೆ ಎಂದು ಮಹಾಲಸಾ ಚಿತ್ರಕಲಾ ಶಾಲೆಯ ಪ್ರಾಂಶುಪಾಲ ಪುರುಷೋತ್ತಮ್ ನಾಯಕ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 9ರಂದು ಮಂಗಳೂರಿನ ಮಹಾಲಸಾ ಚಿತ್ರಶಾಲೆಯ ಆರ್ಟ್ ಗ್ಯಾಲರಿಯಲ್ಲಿ ಸ್ಪೆಕ್ಟ್ರಮ್ ಚಿತ್ರಕಲಾ ಪ್ರದರ್ಶನ ನಡೆಯಲಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಟಿ.ಡಿ. ಕೆಂಪರಾಜು ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಒಟ್ಟು 8 ತರಗತಿಗಳ ವಿದ್ಯಾರ್ಥಿಗಳು ರಚಿಸಿದ ಚಿತ್ರಕಲಾ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗುವುದು ಎಂದರು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಅದರಂತೆ ಚಿತ್ರಕಲಾ ಪ್ರದರ್ಶನದ ಉದ್ಘಾಟಕರು ಅಥವಾ ಅದರ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಟಿ.ಡಿ. ಕೆಂಪರಾಜ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನ ಶ್ರೀ ನಮ್ಮ ಚಿತ್ರಕಲಾ ಮಹಾಲಸಾ ಶಿಕ್ಷಣ ಸಮಿತಿ ಇದರ ನಿರ್ದೇಶಕರಾದಂಥ ಬಾಬುರಾವ್ ಕೆ ಅವರು ಹಾಗೂ ಈ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ಕೋಟಿ ಪ್ರಸಾದ್ ಆಳ್ವ ಪ್ರಸಾದ್ ಆರ್ಟ್ ಗ್ಯಾಲರಿಯ ನಿರ್ದೇಶಕರು ಅವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರಶಾಲಾ ಉಪನ್ಯಾಸಕರಾದ ಬಿಪಿ ಮೋಹನ್ ಕುಮಾರ್, ಎನ್ಎಸ್ ಪತ್ತಾರ್, ಸೈಯದ್ ಆಸಿಫ್ ಅಲಿ, ಕೆಟಿ ಕೆಂಪರಾಜು ಉಪಸ್ಥಿತರಿದ್ದರು. ಕೊಲ್ಯದ ಭಟ್ರಹಿತ್ಲುವಿನಲ್ಲಿ ಆಶ್ಲೇಷ ಬಲಿ ಸೇವೆ ವಿಜೃಂಭಣೆಯಿಂದ ನಡೆಯಿತು. ಕೊಲ್ಯದ ಭಟ್ರಹಿತ್ತಲಿನಲ್ಲಿ ಶ್ರೀಮತಿ ಶಾರದಾ ಮತ್ತು 10 ಸಮಸ್ತರ ನಾಗದೇವರ ಸಾನ್ನಿಧ್ಯದಲ್ಲಿ ಆಶ್ಲೇಷ ಬಲಿ ಸಮರ್ಪಿಸಿದರು. ವೇದಮೂರ್ತಿ ರಾಮಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ವೇದಮೂರ್ತಿ ಆನಂದ ಭಟ್ ಹೇರೂರವರ ಸಹಭಾಗಿತ್ವದಲ್ಲಿ ಸಂಜೆ ಶ್ರದ್ಧಾಭಕ್ತಿಯ ನಾಗತಂತರ್ಪಣ ಸೇವೆ ನಡೆಯಿತು.
ನಾಗತನುತರ್ಪಣಾ ಸೇವೆಯ ವೇಳೆ ಕಾಂಗ್ರೆಸ್ ಮುಂದಾಳು ಸದಾಶಿವ ಉಳ್ಳಾಲ್, ಸ್ಥಳೀಯರಾದ ನರೇಶ್ ಕುಲಾಲ್, ನಾಗೇಶ್ ಕೊಲ್ಯ, ಗಣೇಶ್ ಕುಮಾರ್ ಕೊಲ್ಯ, ರಂಜಿತ್ ಕೊಲ್ಯ, ಮಹೇಶ್ ಕೊಲ್ಯ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದರು. ನಾಗತನುತರ್ಪಣಾ ಸೇವೆಯ ಪ್ರಸಾದದ ನಂತರ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಂಗೊಳ್ಳಿಯಲ್ಲಿ ನಡೆದ ಸಂಗೊಳ್ಳಿಗೆ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಸಚಿವ ಯುಟಿ ಖಾದರ್ ಚಾಲನೆ ನೀಡಿದರು. ಸಂಗೊಳ್ಳಿಗೆಯ SPL ಎಂದರೆ ಸಂಗೊಳ್ಳಿಗೆ ಪ್ರೀಮಿಯರ್ ಲೀಗ್ನ ಸೀಸನ್ 5 6 ತಂಡಗಳ ಕ್ರಿಕೆಟ್ ಪಂದ್ಯಾಟವನ್ನು ರಾಜ್ಯದ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಕ್ರಿಕೆಟ್ ಪಂದ್ಯಾಟ ಆಡುವ ಮೂಲಕ ಉದ್ಘಾಟಿಸಿದರು. ಕಾಂಗ್ರೆಸ್ ಮುಂದಾಳು ಗಣೇಶ್ ಶೆಟ್ಟಿ ಇವರ ಚೆಂಡನ್ನು ಬೌಂಡರಿಗೆ ಎತ್ತುವ ಮೂಲಕ ಚಾಲನೆ ನೀಡಿದ ಸಚಿವರು ಧಾರ್ಮಿಕ ಮುಂದಾಳು ರಾಜೇಶ್ ರೈ ಕೋಟೆಗಾರು ಇವರ ಬಾಲಿಗೆ ಬೌಲ್ಡ್ ಆದರು. ಈ ಪೊರ್ತುದ ಬಲ್ಲ ಬಿಂದರೆ ಮಾನ್ಯ ಅದಕ್ಕೆ ಬೌಲಿಂಗ್ ಬಂತೊಂದುಲ್ಲೆರ್ ಮಾತೆಲ್ಲ ಚಪ್ಪಾಳೆ ಸಿಡಿಯ ಮೂಲಕ ಪ್ರೋತ್ಸಾಹ ಕೊಡುವುದಿಲ್ಲ. ಭಾರಿ ಶೋಕದ ಬೌಲಿಂಗ್ ಮೂಲಕ ಸಚಿವರಿಗೆ ವಂಚನೆ ಬಂದಿದ್ದಾರೆ. ಸಂಗೊಳ್ಳಿಗೆ ಶಕ್ತಿ ಗ್ರೌಂಡ್ದ ಶೋಯಿಬ್ ಅಖ್ತರ್ ಮೋಹನ್ ಒಟ್ಟುಗೊಂತಾಲೆ ಅವೇ ನಮ್ಮ ಪ್ಲೇಯರ್ಸ್ ಲೈನ್ ಅಪ್ ಪ್ಲೇ ಮಾನ್ಯ ಸಚಿವರಿಗೆ ಮಾತಾ ಪ್ಲೇಯರ್ ಸಂಜನೆ ಮಾತಾ ಟೀಮದ ಸ್ಪಾನ್ಸರ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಾನು ವಿನಂತಿ ಬಂತಂದಿಲ್ಲ. ನಂತರ ಅವರು ಮಾತನಾಡಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಛಲವನ್ನು ಕ್ರೀಡೆಗಳು ನೀಡುತ್ತವೆ ಎಂದರು. ಪ್ರಪ್ರಥಮವಾಗಿ ಸಂಘಟಿತ ಪ್ರದೇಶದ ಎಲ್ಲ ಜನಸಾಮಾನ್ಯ ಯುವಕರನ್ನು ಅಭಿನಂದಿಸ್ತೇನೆ. ಬಹುಶಃ ನಾವು MPL IPL ಇದನ್ನೆಲ್ಲ ನೋಡಿದ್ದೇವೆ. ಬಹುಶಃ ಇವತ್ತು ಅದೇ ರೀತಿ ಆ ಗ್ರಾಮಕ್ಕೆ ಸೀಮಿತವಾಗಿ ಅಂತಲ್ಲ, ಆ ವಾರ್ಡ್ಗೆ ಸೀಮಿತವಾಗಿರುವಂಥ ಒಂದು ಪ್ರದೇಶದಲ್ಲಿ ಸೇರಿಕೊಂಡು ಅಲ್ಲಿರುವಂಥ ಎಲ್ಲ ಯುವಕರಿಗೆ ಹಿರಿಯರಿಗೆ ಜೊತೆಯಾಗಿ ಆಡುವಂಥ ಅವಕಾಶ ಮಾಡಿಕೊಟ್ಟು ಮೂಲಕ ಪರಸ್ಪರ ಪ್ರೀತಿ ವಿಶ್ವಾಸ ಸೋದರತೆ ಬೆಳೆಸುವಂಥ ವಿಶೇಷವಾದ ಒಂದು ಕಾರ್ಯಕ್ರಮ ಆಗಿದೆ. ಕ್ರಿಕೆಟ್ ಪಂದ್ಯಾಟವಾಗಿದೆ. ಯಾವ ಒಂದು ಪಂದ್ಯಾಟ ಯಾವ ಪಂದ್ಯಾಟವು ಶಾಂತಿ ಏಕತೆ ಪ್ರೀತಿ ಸೋದರತೆಗೆ ಅದರ ನಿಜವಾದ ಫಲಿತಾಂಶ ಬಹುಶಃ ಇಂಥ ವಾರ್ಡ್ ಮಟ್ಟದ SPL ಅಂತ ಮಾಡುವಂಥ ಕಾರ್ಯಕ್ರಮ ಖಂಡಿತವಾಗಿ ಬರ್ತದೆ. ಇಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಬಹುಶಃ ಬೇರೆ ಪ್ರದೇಶದವರಿಗೆ ಆಟ ಆಡೋ ಬದಲು ಇಲ್ಲೇ ಅವರೇ ಸೇರಿಕೊಂಡು ಈ ಹಿರಿಯರು ಕಿರಿಯರು ಬಹುಶಃ 40 ವರ್ಷ ಮೇಲ್ಪಟ್ಟವ್ರಿಗೂ ಅವಕಾಶ, ಸಣ್ಣ ಮಕ್ಕಳಿಗೂ ಅವಕಾಶ, ಅದ್ರ ಜೊತೆ ಸರಿಯಾಗಿ ಆಡುವಂಥ ಯುವ ಸಮುದಾಯಕ್ಕೂ ಕೂಡ ಅವಕಾಶ ಕೊಡುವಲ್ಲಿ ಇದೊಂದು ಮಾದರಿಯಾಗಿ ಮರಳಿ ನಿಂತಿದೆ. ಬಹುಶಃ ಸಂಗೊಳ್ಳಿಗೆ ಪ್ರೀಮಿಯರ್ ಲೀಗಿನ ಅಧ್ಯಕ್ಷ ಪದಾಧಿಕಾರಿ ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲ ಯುವಕರು ಹಿರಿಯರು ಯಾರಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ಮಾದರಿ ಇನ್ನಿತರ ಪ್ರದೇಶದಲ್ಲಿ ಪ್ರಾರಂಭವಾಗಿದ್ದುಕೊಂಡು ಆ ಪ್ರದೇಶದ ಅಭಿವೃದ್ಧಿಗೆ ಏಕತೆಗೆ ಸೋದರತೆ ಪ್ರೀತಿ ವಿಶ್ವಾಸಕ್ಕೆ ದೊಡ್ಡ ಒಂದು ಶಕ್ತಿಯಾಗಿ ಹೊರ ಹೊಮ್ಮಲಿ ಬರ್ತದೆ. SPLನ ಅಧ್ಯಕ್ಷರಾದ ಸಂತೋಷ್ ರೈ, ಕಾರ್ಯದರ್ಶಿ ಆದಿಲ್, ನಿಯಾಸ್, ಪುನೀತ್ ಗಟ್ಟಿ, ಶಮೀರ್, ಆಬಿದ್, ಶ್ರುತೇಶ್, ನಾಸಿರ್ ಮುಂತಾದವರು ಈ ವೇಳೆ ಹಾಜರಿದ್ದರು. ತೊಕ್ಕೊಟ್ನಲ್ಲಿ ಲಿಮ್ರಾ ಫ್ಯಾಷನ್ ಬ್ಯೂಟಿಕ್ ಮಳಿಗೆಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯೆ ರಶೀದಾ ಬಾನು ಉದ್ಘಾಟಿಸಿದರು. ತೊಕ್ಕೋಟು ಸಮಾಧಾನ್ ಕಾಂಪ್ಲೆಕ್ಸ್ನಲ್ಲಿದ್ದ ಲಿಮ್ರಾ ಲೇಡೀಸ್ ಬಾಟಿಕ್ ಇದೀಗ ಸುಸಜ್ಜಿತವಾಗಿ ಸ್ಮಾರ್ಟ್ ಪ್ಲಾನೆಟ್ನಲ್ಲಿ ಆರಂಭಗೊಂಡಿದ್ದು ನೂತನ ಮಳಿಗೆಯನ್ನು ಕೊಣಾಜೆ ಜಿಲ್ಲಾ ಪಂಚಾಯತ್ ಸದಸ್ಯೆ ರಶೀದಾ ಬಾನು ಉದ್ಘಾಟಿಸಿದರು. ಧರ್ಮಗುರುಗಳಾದ ಹಾಜಿ KM ಇಬ್ರಾಹಿಂ ಬಾಕ್ವಿ ದುವಾ ನೆರವೇರಿಸಿ ಶುಭ ಕೋರಿದರು. ಮಾಲಕ ಇಬ್ರಾಹಿಂ ಅರಬಿಯಲ್ಲಿ ಒಂದು ಮಾತಿದೆ, ಏನಂತ ಹೇಳಿದರೆ ಮಂಜದ್ದ ವಜದ ಅಂತ. ಏನಾದರೂ ಒಂದು ಹೊಸ ಕಾರ್ಯ ಮಾಡುವಾಗ ಸ್ವಲ್ಪ ಕೆಲವರು ತುಂಬ ಅಭಿಪ್ರಾಯ ಹೇಳ್ತಾರೆ, ಅಲ್ಲಿ ಬರ್ತದ ವ್ಯಾಪಾರ ಸಿಗ್ತದ ಹಾಗೆ ಹೀಗೆ ಅಂತ. ಯಾವುದು ಮಾಡುವಾಗಲೂ ನಮ್ಮ ದೇವರಲ್ಲಿ ತವಕ್ಕುಲ್ ಅಂತ ಹೇಳಿ ಅವರಲ್ಲಿ ಇಟ್ಟು ಯಾವ ಕಾರ್ಯವನ್ನು ಮಾಡಿದ್ದು ಅದು ಸಕ್ಸಸ್ ಆಗ್ತದೆ. ಈ ಸಂದರ್ಭ ಮೊದಲ ಗ್ರಾಹಕರಿಗೆ ನಮಾಜ್ ಗೌನ್ ನೀಡಲಾಯಿತು. ಉದ್ಘಾಟನೆ ನೆರವೇರಿಸಿದ ರಶೀದಾ ಬಾನು ಹಾಗೂ ಅತಿಥಿಯಾಗಿದ್ದ ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಗಿರಿಜಾ ಬಾಯ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರಾದ ಮುಸ್ತಾಫಾ ಹರೇಕಳ ಶುಭ ಕೋರಿದ್ರು. ಖೈರು ಬರ್ಕತ್ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇಂತಹ ಇವತ್ತು ಓಪನ್ ಆದಂತಹ ಈ ಒಂದು ಶಾಪ್ ಏನಿದೆಯೋ ಇದು ಅತ್ಯುನ್ನತ ಒಂದು ಸಿದ್ಧಿಗೆ ಹೋಗಲಿ ಅಂತ ಹೇಳ್ತೀನಿ, ನಾನು ಪ್ರಾರ್ಥಿಸ್ತೀನಿ. ಅದೇ ರೀತಿ ಇಂತಹ ಒಂದು ಹಲವು ಅವರಿಗೆ ಶಾಪ್ನ ಓಪನ್ ಮಾಡುವಂತಹ ಶಕ್ತಿ ಭಗವಂತ ನೀಡಲಿ, ಅಲ್ಲಾಹ ನೀಡಲಿ ಅಂತ ನಾನು ಆಶಿಸ್ತೀನಿ. ಆತ್ಮೀಯ ವಿದ್ಯಾರ್ಥಿಯಾದ ಇಬ್ರಾಹಿಂರವರು ಬಹುಶಃ ಇದು ಒಂದು ಕಡೆಯಿಂದ ಇದ್ದ ಅಂಗಡಿಯನ್ನು ಶಿಫ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಮೊದಲನೆಯದಕ್ಕೂ ನಾನೇ ಹೋಗಿದ್ದೆ. ಇವತ್ತು ಈ ಅಂಗಡಿಯನ್ನು ಕೂಡ ಇಲ್ಲಿ ಓಪನ್ ಮಾಡಲಿಕ್ಕೆ ನನ್ನನ್ನು ಬಹಳ ಒಂದು ನೆನಪಿನಿಂದ ಅವರು ಒಂದು ಕರೆದಿದ್ದಾರೆ. ನಾನು ಉಳ್ಳಾಲದ ನಗರಸಭೆಯ ಅಧ್ಯಕ್ಷರಾಗಿ ಇದ್ದುಕೊಂಡು ಇಲ್ಲಿ ಬರಲಿಕ್ಕೆ ತುಂಬ ನಾನು
ಹೆಮ್ಮೆ ಪಡ್ತಿದ್ದೇನೆ. ತಾಲೂಕು ಪಂಚಾಯತ್ ಸದಸ್ಯರಾದ ಸಿದ್ದಿಕ್ ತಲಪಾಡಿ, ಮಸ್ಜಿದ್ ಹಬ್ಬದ ಅಧ್ಯಕ್ಷರಾದ UM ಹಸನಬ್ಬ, ಹಸನ್ ಪಿಲಾರ್ ಉಪಸ್ಥಿತರಿದ್ದರು. ಸಂಸ್ಥೆಯ ವಿಶೇಷತೆಗಳ ಬಗ್ಗೆ ಮತ್ತು ನೂತನ ಯೋಜನೆಗಳ ಬಗ್ಗೆ ಪಾಲುದಾರರಾದ ಇಬ್ರಾಹಿಂ ಮಾಹಿತಿ ನೀಡಿದರು. ಇಲ್ಲಿ ಇರುವ ಸ್ಮಾರ್ಟ್ ಸಿಟಿ ಎಂಬ ಸ್ಮಾರ್ಟ್ ಪ್ಲಾನೆಟ್ ಎಂಬ ಬಿಲ್ಡಿಂಗಿಗೆ ನಾವು ಇವತ್ತು ಸ್ಥಳಾಂತರಿಸಿದ್ದೇವೆ. ನಾವು ಈ ಮೊದಲು ಗ್ರಾಹಕರಿಗೆ ಅತ್ಯುತ್ತಮ ದರ್ಜೆಯ ಸ್ತ್ರೀಯರ ಎಲ್ಲ ಥರದ ಉಡುಪುಗಳು, ಅದೇ ರೀತಿ ಬುರ್ಕಾಗಳನ್ನು ಜನರಿಗೆ ಕೈಗೆಟುಕುವ ದರದಲ್ಲಿ ಒದಗಿಸ್ತಾ ಇದ್ದೆವು. ಅದೇ ರೀತಿ ದೇವರ ದಯೆಯಿಂದ ಇನ್ನು ಮುಂದೆಯೂ ಅತ್ಯುತ್ತಮವಾದ ಡ್ರೆಸ್ ಮೆಟೀರಿಯಲ್ಸ್, ಅದೇ ರೀತಿ ಮಹಿಳೆಯರ ಎಲ್ಲ ಅವಶ್ಯಕತೆಗೆ ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಇನ್ನು ಮುಂದೆಯೂ ಸ್ಪರ್ಧಾತ್ಮಕ ದರದಲ್ಲಿ ನಾವು ನಮ್ಮ ಗ್ರಾಹಕರಿಗೆ ದೇವರ ದಯೆಯಿಂದ ಪೂರೈಸ್ತೇವೆ ಅಂತ. ಕೊಲ್ಯ ಸಮೀಪದಲ್ಲಿ ಆರಂಭಗೊಂಡ ಡೇ ಟು ಡೇ ಜಿನಸು ವಸ್ತುಗಳ ಮಳಿಗೆಯು ಇತ್ತೀಚೆಗೆ ಉದ್ಘಾಟನೆಗೊಂಡಿತು. ಸೋಮೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2ನೇ ಕೊಲ್ಯದಲ್ಲಿ ನೂತನವಾಗಿ ಆರಂಭಗೊಂಡ ಡೇ ಟು ಡೇ ಮಳಿಗೆಯನ್ನು ಕುಟುಂಬದ ಹಿರಿಯರಾದ ಗಿರಿಜಾ ಕರ್ಕೇರ ಉದ್ಘಾಟಿಸಿದರು. ಈ ಸಂದರ್ಭ ಉದ್ಯಮಿ ಗೀತಾ ಎಲೆಕ್ಟ್ರಿಕಲ್ಸ್ನ ಮಾಲಕರಾದ ಅಶೋಕ್ ಕುಮಾರ್ ಸಾಂದರ್ಭಿಕವಾಗಿ ಮಾತನಾಡಿದರು. ಕೊಲ್ಯ ಪರಿಸರದಲ್ಲಿ ಉದ್ಘಾಟನೆಗೊಂಡ ಡೇ ಟು ಡೇ ಎಂಬ ಗೃಹ ಬಳಕೆ ಅಂದರೆ ಬೇಕರಿ ಐಟಮ್ನ ಈ ಒಂದು ಬೇಕರಿ ಮಳಿಗೆಯನ್ನು ಇದೀಗಾಗಲೇ ಶ್ರೀಮತಿ ಗಿರಿಜಾ ಕರ್ಕೇರ್ ಅವರು ಉದ್ಘಾಟಿಸಿದ್ದಾರೆ. ಹಾಗೂ ಈ ಒಂದು ಇಂದಿನ ಮುಂದುವರಿಸುವತಕ್ಕಂಥ ಈ ವ್ಯಾಪಾರವು ದಿನೇ ದಿನೇ ವೃದ್ಧಿಯಾಗಿ ಕೊಲ್ಯದಲ್ಲಿ ಎಲ್ಲರ ಮಾತಿನಲ್ಲೂ ಡೇ ಟು ಡೇ ಬೇಕರಿಯು ಹೆಸರುವಾಸಿಯಾಗಲಿ ಎಂದು ನಾನು ಹಾರೈಸುತ್ತಾ ಪ್ರಮೋದ್ ಕುಮಾರ್ ಶುಭ ಕೋರಿದ್ರು. ಇವತ್ತಿನ ದಿನ ಈ ಕೊಲ್ಯ ಏರಿಯಾದಲ್ಲಿ ಒಂದು ಬೇಕರಿ ಕೊರತೆ ಇತ್ತು. ಸೊ ಜೀವನ್ ಅವರು ಇವತ್ತು ಡೇ ಟು ಡೇ ಬೇಕರಿ ಅಂತೇಳಿ ಒಂದು ಮಾಡಿದ್ದಾರೆ. ಈ ಏರಿಯಾದ ಜನರಿಗೆ ಇದರಿಂದ ಸದುಪಯೋಗ ಆಗಬೇಕು, ಸದುಪಯೋಗ ಆಗುತ್ತದೆ. ದಿನನಿತ್ಯದ ಬಳಕೆಯ ಎಲ್ಲ ಸಾಮಗ್ರಿಗಳು, ಬೇಕರಿ ಉತ್ಪನ್ನಗಳು ಈ ಮಳಿಗೆಯಲ್ಲಿ ಲಭ್ಯವಾಗುತ್ತದೆ ಎಂದು ಮಾಲಕರಾದ ಜೀವನ್ ಕರ್ಕೇರ ತಿಳಿಸಿದರು. ಜಗದೀಶ್ ಕಾರಣವ ಸೇರಿದಂತೆ ಗಣ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು. ತೊಕ್ಕೊಟ್ಟು ಓವರ್ ಬ್ರಿಡ್ಜ್ನಲ್ಲಿ 6ನೇ ವರ್ಷದ ಕೊರಗಜ್ಜ ಕೋಲೋತ್ಸವ ವಿಜೃಂಭಣೆಯಿಂದ ನಡೆಯಿತು. ತೊಕ್ಕೋಟು ಓವರ್ ಬ್ರಿಡ್ಜ್ ಕೊರಗಜ್ಜ ಸೇವಾ ಸಮಿತಿಯ 6ನೇ ವಾರ್ಷಿಕ ಕೊರಗಜ್ಜ ಕೋಲ ಶನಿವಾರ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜಾತಿ ಮತ ಧರ್ಮದ ಎಲ್ಲೆ ಮೀರಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರು ಕೊರಗಜ್ಜನಿಗೆ ಮಾಲಾರ್ಪಣೆ ಮಾಡಿ ವಂದನೆ ಸಲ್ಲಿಸುತ್ತಾರೆ. ಕೊರಗಜ್ಜನ ಐತಿಹ್ಯಗಳ ಬಗ್ಗೆ ರೋಹಿತ್ ಉಳ್ಳಾಲ್ ಮಾಹಿತಿ ನೀಡಿದರು. ಕೊರಗಜ್ಜ ಬಂಡ ತುಳುನಾಡ ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಜಡಿತ ಮನ್ನಡು ಬಾರಿ ಕಲೆ ಕಾರ್ಮಿಕರ ಮೆರಮತ್ತಿನ ಸತ್ಯ ಈಶ್ವರ ದೇವಿಯರು ಒಂದು ವಾರ ಕಲಿಗಂಗಾರ ಮಧುಮಾಸದ ಮಿತ್ತು ಆಸದೀದು ಕೊರಗುಲ್ಲ ತನಿಯನ ರೂಪಡು ಭೂಮಂಡಲ ಉದಿತ ಬತ್ತೊಂದು ನನ್ನ ಒಂಜಿ ಪೊಟ್ಟ ಪ್ರಕಾರವಾದ ಜಾತಿ ಮೇಲತ್ತು ನೀತಿ ಮೇಲೆ ಪಂಪಿನ ಸಾರಾದು ಕೊರನಂಚಿನ ಸತ್ಯ ಕೊರಗಜ್ಜೆ ಭೂಮಂಡಲಗೂ ಬತ್ತಿನಂಚಿನ ಪೊರ್ತುಡು ನನ್ನ ತನ್ನ 7 ಕೊಪ್ಪದ ತನ್ನ ಸಂತಾನದಕ್ಕಲು ನನ್ನ ಅಲಿಯಂತ್ರ ಆಪಿನಂಚಿನ ಪೊಟ್ಟು ಕೊರಗಜ್ಜೆ ನನ್ನ ಬಡಕಾಯ್ದ ಬಾಕಿಲ ಬತ್ತು ಉಂತುನಂಚಿನ ಪೊರ್ತಗಳಿಗೆಡು ಅಲ್ಪ ನನ್ನ ಕದ್ರೆಗ್ದ ಬೆದ್ರ ಪೋಪಿನಂಚಿನ ಕಟ್ಟದ ಪ್ರಕಾರವಾದ ಬೈರಕ್ಯ ಬೈದೇದಿ ಅರ್ನ ಮಗೆ ಚೆನ್ನಾಯೆ 10 ಬೈದೇದಿ ಮುಕ್ಕಲು ಒಂಜಿ ಪೊಟ್ಟ ಪ್ರಕಾರವಾದ ಜಾಲಿದ ಕಡ್ಡದ ಕಲಿತ ನನ್ನ ಒಂಜಿ ಪೊಟ್ಟ ಪ್ರಕಾರವಾದ ತೆರಿಯನ ಕೊರಗಜ್ಜಗ ನನ್ನ ಒರುವಾರ ಅಂಡಗದುತ್ತರ ಕೊರ್ದು ಎನ್ಸೂರು ಬರ್ಕೆದ ಕಟ್ಟುಗಡೆಗೆ ನನ್ನದೇ ತೊಂಪೊಪ್ಪೇರು. ಕೊರಗಜ್ಜನಿಗೆ ಆವೇಶ ಆರಂಭಗೊಂಡಿತು. ಒಮ್ಮೆ ಎರಡೋಲು, ಬಳಿಕ ನಾಗಸ್ವರ ಟಮ್ಕಿ ತಾಸೆ ನರ್ತನದ ಬಳಿಕ ಭಕ್ತಾದಿಗಳ ಪರವಾಗಿ ಅಗಿಲು ಸೇವೆ ಸಮರ್ಪಣೆ ಕಂಡಿತು. ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ಅಗೆಲು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಹಿತಿ ನೀಡದೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ಕಾಂಪೌಂಡ್ ಧ್ವಂಸ ಹಿನ್ನೆಲೆ ತುಂಬೆ ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಂದ ತುಂಬೆ ಪಂಪ್ ಹೌಸ್ಗೆ ಮುತ್ತಿಗೆ.
ಎಸ್ಐ ಪ್ರಮೋದ್ ಕುಮಾರ್ ಪರ ಠಾಣೆಯಲ್ಲಿ ಪ್ರತಿಭಟನೆ ಹಿನ್ನೆಲೆ ಮಂಗಳೂರು ಗ್ರಾಮಾಂತರ ಠಾಣಾ ಪೊಲೀಸರ ವಿರುದ್ಧ ಸರ್ಕಾರದ ಶಿಸ್ತು ಕ್ರಮ. ಸರ್ಕಾರದ ಕ್ರಮಕ್ಕೆ ಪ್ರಜ್ಞಾವಂತ ನಾಗರಿಕರ ಖಂಡನೆ. ಕನಚ್ಚೂರು ಆಸ್ಪತ್ರೆಯಿಂದ ಕನಚ್ಚೂರು ಶಿಶು ಭವಿಷ್ಯ ನಿಧಿ ಯೋಜನೆ ಮಾರ್ಚ್ 9ರಂದು ಸಚಿವ ಯುಟಿ ಖಾದರ್ರಿಂದ ಯೋಜನೆಗೆ ಚಾಲನೆ. ಮಕ್ಕಳ ವಿಭಾಗ ಮುಖ್ಯಸ್ಥ ಡಾಕ್ಟರ್ ರೋಹನ್ ಮೋನಿಸ್ ಹೇಳಿಕೆ. ಇದು ಈ ದಿನದ NMC ವಾರ್ತೆ. ನಾಳಿನ NMC ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.